गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹಾಗಾಗಿ ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ನಾವು ಪರಮಾತ್ಮನ ಹುಡುಕಾಟದಲ್ಲಿ ಅಲೆಯುತ್ತಾ ಇದ್ದೇವೆ. ಯಾಕೆ ಹುಡುಕುತ್ತಿದ್ದೇವೆ ಭಗವಂತನನ್ನು? ಪರಮಾತ್ಮನ ಗುಣಗಳಲ್ಲಿ ಬರೆದಿದೆ ಅಂದರೆ, ಅವನು ಅವನ ಸಾಧಕನ ಸಂಕಟಗಳನ್ನು ನಿವಾರಿಸುತ್ತಾನೆ. ಅವನು ಕುರುಡನಿಗೆ ಕಣ್ಣನ್ನು ಕೊಡುವನು, ನಿರ್ಧನನಿಗೆ ಧನಿಕನನ್ನಾಗಿಸುತ್ತಾನೆ, ಮತ್ತು ಕರ್ಮದಿಂದ ಬರುವಂತಹ ಪ್ರಾರಬ್ಧದ ಆಪತ್ತುಗಳನ್ನು, ವಿಪತ್ತುಗಳನ್ನು, ಕರ್ಮದಂಡನೆಯನ್ನು ಅವನು ನಾಶ ಮಾಡಬಲ್ಲನು. ಇದಕ್ಕಾಗಿ ನಾವು ಭಗವಂತನ ಹುಡುಕಾಟದಲ್ಲಿ, ಅನ್ವೇಷಣೆಯಲ್ಲಿ ಅಲೆಯುತ್ತಿರುತ್ತೇವೆ. ಯಾರಿಗಾದರೂ ಯಾವುದೇ ಪ್ರಕಾರದ ಟೆನ್ಷನ್ ಇದ್ದರೆ ಟೆನ್ಷನ್ ಮುಕ್ತನಾಗಲಿಕ್ಕಾಗಿ, ಏಕೆಂದರೆ ಯಾವುದೋ ಕಾರಣದಿಂದ ಟೆನ್ಷನ್ ಆಗುತ್ತದೆ, ಯಾವುದೋ ಕಾರಣದಿಂದ ಅವನಿಗೆ ಈ ಮಾನಸಿಕ ತೊಂದರೆ ಉಂಟಾಗುತ್ತದೆ. ಅವನು ಹೋಗುತ್ತಾನೆ ಯಾವುದೋ ಸಂತನ ಬಳಿ, ಅಲ್ಲಿ ಯಾವುದೇ ನೆಮ್ಮದಿ ಸಿಗುವುದಿಲ್ಲ, ನಂತರ ಬೇರೊಬ್ಬನ ಬಳಿ, ನಂತರ ಮೂರನೆಯವನ ಬಳಿ, ಈಗಲೂ ಯಾವುದೇ ಶಾಂತಿ ಸಿಗದಿದ್ದರೆ ಆಗ ಅವನು ಟೆನ್ಷನ್ ಹೇಗೆ ರಿಮೂವ್ ಮಾಡುತ್ತಾನೆ? ಅವನು ಟೆನ್ಷನ್ಲೆಸ್ ಹೇಗಾಗುತ್ತಾನೆ ಅಂದರೆ, ಅವನು ಸಾರಾಯಿ ಕುಡಿಯತೊಡಗುತ್ತಾನೆ, ಶರಾಬು ಕುಡಿಯತೊಡಗುವನು. ಈಗ ಶರಾಬು ಕುಡಿದು ಸಾರಾಯಿ ಕುಡಿದಂತೂ ಮಲಗಿಬಿಟ್ಟ, ಆದರೆ ಎಚ್ಚರಗೊಳ್ತಲೇ ಪುನಃ ಟೆನ್ಷನ್ ಶುರು. ಹಾಗಾದರೆ ಹೇಗೆ ಟೆನ್ಷನ್ ಮುಕ್ತನಾದವನು? ಅವನಂತೂ ಪ್ರಜ್ಞಾಹೀನನಾದ, ಅವನಿಗೆ ಅರಿವೇ ಇರಲಿಲ್ಲ, ಅವನ ಎಲ್ಲ ಕ್ರಿಯೆಗಳು ನಿಂತು ಹೋದವು, ಮೆದುಳಿನದ್ದು. ಅವನು ನಂತರ ಎಚ್ಚರಗೊಳ್ಳುತ್ತಲೇ ಪುನಃ ಅದೇ ಟೆನ್ಷನ್ ಆಸ್ ಇಟ್ ಈಸ್. ಇದೆಂಥ ಟೆನ್ಷನ್ ಮುಕ್ತನಾದ? ಈಗ ಶರಾಬ್ ಕುಡಿದರೆ ಡಬಲ್ ಟೆನ್ಷನ್, ಏಕೆಂದರೆ ಧನದ ನಾಶ, ಮನೆಯಲ್ಲಿ ಕಲಹ, ಮಕ್ಕಳ ಮೇಲೆ ದುಷ್ಪರಿಣಾಮ, ಹೀಗೆ ಹಲವು ಟೆನ್ಷನ್ ನಂತರ ಉಂಟಾದವು. ಯಾರೋ ಒಬ್ಬ ಧನದ ಪ್ರಾಪ್ತಿಗಾಗಿ ಮತ್ತು ಯಾರೋ ನಿರ್ಧನಿಕನು ಯೋಚಿಸ್ತಾನೆ ನನ್ನ ಜೀವನ ನಿರ್ವಹಣೆ ಸರಿಯಾಗಲೆಂದು. ಮತ್ತು ಅದು ಧನ ಹೇಗೆಂದರೆ, ನಾವು ಯಾರೋ ಬೇರೆ ವ್ಯಕ್ತಿಯನ್ನು ನೋಡುತ್ತೇವೆ, ಅವನ ಬಳಿ ಕಾರು ಇದೆ, ಬಂಗ್ಲೆ ಇದೆ, ಎಲ್ಲ ಚೆನ್ನಾಗಿದೆ. ನಮ್ಮದು ಪ್ರಯತ್ನವಿರುತ್ತದೆ, ಅಂದರೆ ನಮ್ಮ ಬಳಿಯೂ ಕಾರಿರಬೇಕು, ಬಂಗ್ಲೆ ಇರಬೇಕು, ಒಳ್ಳೆಯ ಸಂಪಾದನೆ ಇರಬೇಕು, ಒಳ್ಳೆಯ ಬಟ್ಟೆ ತೊಡಬೇಕು. ಆಗ ಇದಕ್ಕಾಗಿ ಎಲ್ಲಕ್ಕಿಂತ ದೊಡ್ಡ ಮೂಲ ಪರಮಾತ್ಮನೆಂದೇ ನಂಬಲಾಗುತ್ತದೆ. ಅವನದೇ ಹುಡುಕಾಟದಲ್ಲಿ ಮನುಷ್ಯ ಹೊರಡುತ್ತಾನೆ. ಇದೇ ಪ್ರಕಾರ ಈ ನಕಲಿ ಗುರುಗಳ ಬಳಿ ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆ ಹೇಳುತ್ತಾರೆ, ಇಚ್ಛಾನುಕೂಲ ಸಾಧನೆ ಹೇಳುತ್ತಾರೆ, ಹೇಗೆಂದರೆ ಯಾರೋ 5 ನಾಮ ನೀಡುತ್ತಾರೆ, ಓಂಕಾರ, ರರಂಕಾರ, ಜ್ಯೋತಿ ನಿರಂಜನ, ಸೋಹಂ ಮತ್ತು ಸತ್ಯನಾಮ. ಈ 5 ನಾಮಗಳು ಕಾಲನದ್ದಾಗಿವೆ. ಯಾರೋ ಹಠಯೋಗವನ್ನು ಹೇಳುತ್ತಾರೆ, 2.5 ಗಂಟೆ ಬೆಳಿಗ್ಗೆ, 2.5 ಗಂಟೆ ಸಂಜೆ. ಇದು ಕೂಡ ಕಾಲನ ಸಾಧನೆಯಾಗಿದೆ, ವ್ಯರ್ಥ ಸಾಧನೆಯಾಗಿದೆ. ಇನ್ಯಾರೋ ಯಾವುದೋ ಮಂತ್ರ ನೀಡುತ್ತಾರೆ, ಓಂ ನಮಃ ಶಿವಾಯ್. ಇದು ಕೂಡ ಮಂತ್ರ ಸರಿಯಿಲ್ಲ. ಓಂ ಭಗವತೆ ವಾಸುದೇವ, ಈ ಮಂತ್ರವು ಭಕ್ತಿಯದ್ದಲ್ಲ, ಶಾಸ್ತ್ರಾನುಕೂಲಿತವಲ್ಲ. ಹರೇ ರಾಮ ಹರೇ ಕೃಷ್ಣ, ರಾಧೇ ಶ್ಯಾಮ್ ರಾಧೇ ರಾಧೇ ಶ್ಯಾಮ್ ಮಿಲಾದೆ ಸೀತಾರಾಮ್. ಈ ಮಂತ್ರಗಳು ಕೂಡ ಶಾಸ್ತ್ರವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆಯಾಗಿದೆ. ಏಕೆಂದರೆ ಈ ಪವಿತ್ರ ಸದ್ಗ್ರಂಥಗಳಲ್ಲಿ ಪ್ರಮಾಣಿತವಿಲ್ಲ, ಹಾಗೂ ಶ್ರೀಮದ್ ಭಗವದ್ಗೀತೆಯಲ್ಲಿಲ್ಲ, ಮತ್ತು ಪವಿತ್ರ 4 ವೇದಗಳಲ್ಲೂ ಇಲ್ಲ. ಈಗ ಪುಣ್ಯಾತ್ಮರೇ, ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಹೇಳುತ್ತೇವೆ, ಇಲ್ಲಿ ಸ್ವಲ್ಪ ಬಿಡಿಸಿ ಹೇಳುತ್ತೇವೆ. ಅಂದರೆ ನಂತರ ಆ ವ್ಯಕ್ತಿ ಧನಿಕನಾಗಲು ಈ ಸಾಧನೆಗಳನ್ನು ಮಾಡುತ್ತಾನೆ, ಸಂತರಿಂದ ಪ್ರಾಪ್ತಿಸಿಕೊಂಡು, ಅಥವಾ ಯಾರೋ ಹೇಳಿದ ಮಾತ್ರಕ್ಕೆ. ಅದರಿಂದಲೂ ಅವನಿಗೆ ಯಾವ ನೆಮ್ಮದಿ ಸಿಗುವುದಿಲ್ಲ. ಆಗ ಅವನೇನು ಮಾಡ್ತಾನೆ? ಲಂಚ ತೆಗೆದುಕೊಳ್ಳಲು ಆರಂಭಿಸುತ್ತಾನೆ. ಅವನು ಕಳ್ತನ ಮಾಡತೊಡಗುತ್ತಾನೆ, ಕೊಳ್ಳೆ ಹೊಡೆಯುತ್ತಾನೆ, ಕಲಬೆರಕೆ ಮಾಡುತ್ತಾನೆ. ಅದರಿಂದ ಅವನಿಗೆ ಧನ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ, ಧನ ವೃದ್ಧಿಯಾಗಲು ಸಾಧ್ಯವಿಲ್ಲ. ಮತ್ತು ಅದರಿಂದ ಅವನಿಗೆ, ಏಕೆಂದರೆ ತಿಳಿಯಿರಿ, ಯಾರೋ ಧನವನ್ನು ಒಟ್ಟುಗೂಡಿಸಿದರು, ಕಳ್ಳತನ ಮತ್ತು ಕಲಬೆರಕೆ ಮಾಡಿದನು, ಅದರಿಂದ ಹಣವನ್ನು ಒಟ್ಟುಗೂಡಿಸಿದನು, ಮತ್ತು ಅವನ ಭಾಗ್ಯದಲ್ಲಿ ಇಲ್ಲವೇ ಇಲ್ಲ ಅದು. ಅವನಂತೂ ಬೈ ಫೋರ್ಸ್ ಹಾಗೆ ಮಾಡಿದ, ತನ್ನ ಮೋಸತನದಿಂದ. ಹಾಗಾಗಿ ನಂತರ ಏನಾಗುವುದು ಅಂದರೆ, ಅವನ ಬಾಲಕ ಒಬ್ಬ ರೋಗಗ್ರಸ್ತನಾಗುವನು. ಯಾರಾದರೂ ಮನೆಯ ಸದಸ್ಯನೊಬ್ಬನಿಗೆ ಇಷ್ಟು ಭಯಂಕರ ರೋಗವಾಗುವುದು, ಅವನಿಗೆ ಯಾವುದೋ ಇಂಥ ಚಿಕಿತ್ಸೆ ಇಲ್ಲದಿರುವ ಕಾಯಿಲೆಯಾಗುವುದು, ಅಸಾಧ್ಯ ರೋಗ ಉಂಟಾಗುವುದು. ಅಂದರೆ ಆ ಹಣ ಯಾವುದನ್ನು ಅವನು ಸಂಪಾದಿಸಿದ್ದ ಪೂರ್ತಿ ಅದೆಲ್ಲವೂ ಅವನ ಟ್ರೀಟ್ಮೆಂಟ್ನಲ್ಲಿ ಅಥವಾ ಯಾವುದೋ ವ್ಯವಸಾಯದಲ್ಲಿ ಒಂದು ಇಂತಹ ಹೊಡೆತ ಬೀಳುವುದಂದರೆ ಅದೆಲ್ಲವೂ ನಾಶವಾಗುವುದು. ಒಬ್ಬ ವ್ಯಕ್ತಿ ಹೇಳ್ತಿದ್ದ, ಅಂದರೆ ನಾನು ಎಮ್ಮೆ ಕೊಂಡು ಬಂದೆ, ಹೇಗೋ ಕಷ್ಟದಿಂದ ವ್ಯವಸ್ಥೆಯಾಗಿತ್ತು ಹಣದ್ದು, ಅಂದರೆ ಸ್ವಲ್ಪ 2-4 ಸಾವಿರ ಮನೆಯಲ್ಲಿ ಸಿಕ್ಕಿತ್ತು,
4-5 ಸಾವಿರ ಯಾರೋ ಬಳಗದವರಲ್ಲಿ ಲೋನ್ ತೆಗೆದುಕೊಂಡೆ. 8-9 ಸಾವಿರಗಳ ಎಮ್ಮೆಯನ್ನು ತಂದಿದ್ದೆ ಮತ್ತು ಆ ಎಮ್ಮೆ ಕೊಟ್ಟವರು ಡುಪ್ಲಿಕೇಟ್ ಕೊಟ್ಟರು. ಅಂದರೆ ಅದಕ್ಕೆ 8-9 ತಿಂಗಳುಗಳು ಕರು ಹಾಕಿ ಆಗಿದ್ದವು. ಅದರ ಜೊತೆಯಲ್ಲಿ ಒಂದು ಬೇರೆ ಎಮ್ಮೆಯು ಇದೀಗಲೇ ಹಾಕಿದ ಕರುವನ್ನು ಇಟ್ಟುಬಿಟ್ಟರು. ಪುಟ್ಟದಾದ ಎಮ್ಮೆಯ ಕರು. ಮತ್ತದು 3ನೇ ದಿನಕ್ಕೆ ಒದ್ದು ಹೋಯಿತು. ಹಾಲು ಕೊಡಲಿಲ್ಲ. ಹೊಸ ಹಾಲಂತೂ ಕೆಚ್ಚಲಲ್ಲಿ ಇರಲೇ ಇಲ್ಲ. ಅದು ಗರ್ಭವತಿಯೂ ಆಗಿರಲಿಲ್ಲ. ಈಗ ಅವನು ಇದನ್ನು ಹೇಳಿದ ಅಂದರೆ 2.5 ಸಾವಿರಗಳಿಗೆ ಅದನ್ನು ಮಾರಬೇಕಾಯಿತು. ಮತ್ತೆ ಹುಡುಗರು ಬೇರೆ ಅಳ್ತಿದ್ರು, ಯಾಕೆಂದರೆ 6 ತಿಂಗಳಲ್ಲಿ ಇಡೀ ವರ್ಷದಲ್ಲಿ ಕಷ್ಟದಿಂದ ಹಾಲು ಬರ್ತಿತ್ತು. ನಂತರ ಅವನು ಹೇಳ್ತಿದ್ದ ಅಂದರೆ, ಈ ಜ್ಞಾನದಿಂದ ಪರಿಚಿತರಾದ ಬಳಿಕ ಹೇಳತೊಡಗಿದ್ದ, ಸ್ವಾಮಿ, ಒಂದು ದಿನ ನಾನು ಹೋಗುತ್ತಿದ್ದೆ ಯಾವುದೋ ಕೆಲಸಕ್ಕಾಗಿ. ಅಲ್ಲಿ ನೋಡಿದೆ ಅಂದರೆ ಒಂದು 4 ವೀಲರ್ ಉಲ್ಟಾಗಿ ಬಿದ್ದಿತ್ತು ಮತ್ತು 2 ಚೆನ್ನಾಗಿರುವ ಎಮ್ಮೆಗಳು ಸತ್ತು ಬಿದ್ದಿದ್ದವು. ಮತ್ತು ಅಲ್ಲಿ ಅದೇ ವ್ಯಕ್ತಿ ನಿಂತಿದ್ದಾನೆ. ಯಾರು? ನನಗೆ ಮೋಸ ಮಾಡಿದ್ದನು ಅವನೊಂದು ಜಾತ್ರೆಯಿಂದ ತಂದಿದ್ದ ಅದನ್ನು. ಈಗ ಏನಾಯಿತು? ಅವನು ಒಂದು ಎಮ್ಮೆಯನ್ನು ಒಬ್ಬ ವ್ಯಕ್ತಿಗೆ ಮೋಸದಿಂದ ಆ 2.5 ಸಾವಿರದ ಎಮ್ಮೆಯನ್ನು 9 ಸಾವಿರಕ್ಕೆ ಮಾರಿದ್ದನು. ಅವನ 2 ಎಮ್ಮೆಗಳು ಒಂದೇ ದುರ್ಘಟನೆಯಲ್ಲಿ ಸತ್ತು ಹೋದವು. ಈಗ ಹೇಳುವ ಅರ್ಥವೇನೆಂದರೆ, ನಾವು ಏನು ಮೋಸದಿಂದ ಹಣ ಸಂಪಾದಿಸುತ್ತೇವೆ ಅದಂತೂ ಎಂದಿಗೂ ಉಳಿಯದು. ಏಕೆಂದರೆ ಪರಮಾತ್ಮನು ಅದನ್ನು ಅವನ ಭಾಗ್ಯದಲ್ಲಿ ಬರೆದಿಟ್ಟಿಲ್ಲ ಮತ್ತು ಅದನ್ನು ಸಂಪಾದಿಸಲು ಅವನು ಎಷ್ಟು ಪಾಪಗಳನ್ನು ಒಗ್ಗೂಡಿಸಿದನು. ಈಗ ಆ ಬಡ ವ್ಯಕ್ತಿಯು ಬಹಳ ಕಷ್ಟದಿಂದ ಎಮ್ಮೆಯನ್ನು ಪ್ರಾಪ್ತಿಸಿದ್ದ ಮತ್ತು ಲೋನ್ ಪಡೆದಿದ್ದ. ಅದಕ್ಕಾಗಿ ಮಕ್ಕಳ ಆಸೆ ಇತ್ತು, ಹಾಲು ಕುಡಿಯುವೆವು, ಮಜ್ಜಿಗೆ ಕುಡಿಯುವೆವು, ತುಪ್ಪ ತಿನ್ನುವೆವು ಎಂಬುದು. ಮತ್ತು ನಂತರ ಅದು ಹಾಲು ಕೊಡಲೇ ಇಲ್ಲ. ಅದು ಆ ಮಕ್ಕಳು ತುಂಬ ಅತ್ತರು ಮತ್ತು ಆ ವ್ಯಕ್ತಿ ಕೂಡ ಅತ್ತನು. ಅವನಿಗಂತೂ ಇಷ್ಟು ನಷ್ಟವಾಯಿತು. ಬಡ ವ್ಯಕ್ತಿ, ಅವನಿಗೆ ಯಾವ ಸೋರ್ಸ್ ಇರಲಿಲ್ಲ. ಹಾಗಾಗಿ ಅವರ ಕಳಕಳಿ, ಆ ಪಾಪ ಅವನದು. ಅವು ಹಾಗಾಗಿ ಇರುವವು, ಅವು ಕ್ಷೀಣಿಸುವುದಿಲ್ಲ. ಧನ ಹೊರಟು ಹೋಯಿತು. ಅವನೇನು ಒಗ್ಗೂಡಿಸಿದ್ದ ಹುಕ್ ಆ್ಯಂಡ್ ಕ್ರೂಕ್ ಅವನ ಭಾಗ್ಯದಲ್ಲಿ ಇರಲಿಲ್ಲ. ಹಾಗಾಗಿ ಆ ಪಾಪದ ಕರ್ಮವನ್ನು ನಂತರ ಅನುಭವಿಸುವನು. ನಾಯಿಯಾಗುವನು, ಯಾರದೋ ಕತ್ತೆಯಾಗುವನು, ಯಾರದೋ ಎತ್ತು ಆಗಿ ಆ ಪಾಪವನ್ನಂತೂ ಅನುಭವಿಸಲೇಬೇಕಾಗುತ್ತದೆ. ಆದರೆ ಆ ಹಣ ಉಳಿಯಲಿಲ್ಲ. ಯಾವುದು ಮೋಸದಿಂದ ಅಂದರೆ ಬೇರೆ ರೀತಿಯಲ್ಲಿ ಅವನು ಒಗ್ಗೂಡಿಸಿದ್ದ. ಮತ್ತು ಪರಮಾತ್ಮ ಏನು ಮಾಡುವರು ನಂತರ? ಮತ್ತು ಆ ಪರಮಾಕ್ಷರ ಬ್ರಹ್ಮನು ತಮ್ಮ ಪಾಪವನ್ನೇ ನಾಶ ಮಾಡುವರು. ತಮ್ಮ ಭಾಗ್ಯದಲ್ಲಿ ಇಲ್ಲದಿದ್ದರೂ ನೀಡುವನು, ಒಂದೊಮ್ಮೆ ತಮಗೆ ಅವಶ್ಯ ಇದ್ದಲ್ಲಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.